ಏನ್ ಸ್ಟಾರ್ಟ್ ಆಯ್ತದೆ? ನಾಯಕತ್ವದ್ದು ಮೊದಲಿಂದನೂ ಕೂಡ ಇದೆ. 2-2.5 ವರ್ಷಗಳ ನಂತರ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ DCM ಅವರು ಕೂಡ ನಮ್ಗೆ ಮಾತು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದು ನಮಗ್ ಗೊತ್ತಿಲ್ಲ, ಅದು ಹೈಕಮಾಂಡ್ ಮಟ್ಟದಲ್ಲಿ ಏನ್ ಚರ್ಚೆ ಆಗಿದೆ ಅಂತ. ಇದು ಮಾಡ್ತಾರ ಮಾಡೋದಿಲ್ವಾ ಅನ್ನೋದ್ರ ಬಗ್ಗೆ ಒಂದು ಅಂತಿಮವಾದಂತ ರೂಪವನ್ನ ಹೈಕಮಾಂಡ್ ಕೊಡ್ಬೇಕು ಅಂತ ಮನವಿ ಮಾಡ್ತೀವಿ. ಇಲ್ಲ, ಅದು ನಮ್ಗೆ ರಿಸಲ್ಟ್ ಬಂದ್ಮೇಲೆ ಬಹುಶಃ ನಾವೆಲ್ಲ ಡೆಲ್ಲಿಗೆ ಹೋಗ್ತಕ್ಕಂಥ ಪ್ಲಾನ್ ಮಾಡಿದೀವಿ. ಮೇ 4ನೇ ತಾರೀಕು ನಂತರ ನಾವು ಡೆಲ್ಲಿಗೆ ಹೋಗ್ಬೇಕು ಅಂತ ಬದಲಾವಣೆ ಆಗದೆ ಹೋದ್ರೂ ನಾವು ನಾಯಕತ್ವದ ವಿಚಾರ ಅದು ಬೇರೆ ವಿಚಾರಕ್ಕೆ ಹೋಗ್ತಲ್ಲ. ನಾವು ಹಿರಿಯ ಶಾಸಕರಿದ್ದೀವಿ, ಕೆಲವರೆಲ್ಲ ಬದಲಾವಣೆ ಮಾಡಿ ಹಿರಿಯ ಶಾಸಕರಿಗೆ ಯಾರಿಗಾರ ಕೊಡಿ. ನಾವು ಒಂದು 40 ಜನ ಇದ್ದೀವಿ, ಅದ್ರಲ್ಲೊಂದು 20 ಜನಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ. ಹಿರಿಯ ಶಾಸಕರು 4 ಸರಿ 5 ಸರಿ ಗೆದ್ದಿರ್ತಕ್ಕಂಥವ್ರು ಇದ್ದೀವಿ, ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಕ್ ಹೋಯ್ತಾ ಇತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ಬಗ್ಗೆ ಮತ್ತೆ ಟೀಕೆ ಮಾಡಿದ್ದಾರೆ. ಸೀಟ್ನ ಬಿಗಿ ಮಾಡ್ಕೊಳ್ಳಿಕ್ಕಾಗಿ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಬಿಜೆಪಿ RSS ಅವರು ಸರ್ಪ ಅಂತ ಹೇಳೋರ ಹಂಗೆ ಹೇಳಿಲ್ಲ. ನೀವು ನಮಾಜ್ ಮಾಡ್ಬೇಕಾದ್ರೆ ಯಾವ ಸರ್ಪಗಳು ಬಂದ್ರೆ ಹೊಡೆದಾಕಿ ಅಂದವ್ರೆ. ನೀವೇ RSS ನವ್ರು ಬಿಜೆಪಿ ಅವರು ಅದನ್ನ ಅವ್ರು ಯಾವ್ದು ಹೆಸರು ಹಿಡಿದು ಹೇಳಿಲ್ಲ. ಕೆಲವು ಸರ್ಪಗಳು ಬರ್ತವೆ, ಅವನ್ನ ಹೊಡೆದಾಕಿ ಅಂತ. ನೀವು ಪೂಜೆ ಮಾಡ್ಬೇಕಾದ್ರೆ ಜಾತ್ರೆ ಸರ್ಪ ಬಂದ್ಬಿಟ್ಟು ಏನ್ ಮಾಡ್ತೀರಾ? ಹೊಡೆದಾಕಲ್ವೇ? ಹಂಗೆ ಅವರು ನಮಾಜ್ ಮಾಡ್ಬೇಕಾದ್ರೆ ಯಾವ ಸರ್ಪಗಳು ಈ ಹುಳುಗಳು ಬಂದ್ರೆ, ಕೆಟ್ಟ ಹುಳುಗಳು ಬಂದ್ರೆ ಅದನ್ನ ಹೊಡೆದಾಕಿ ಅಂತ ಹೇಳವ್ರೆ. ಅದನ್ನ ನೀವಾಗೆ ನಮ್ಗೆ ಹೇಳ್ಬಿಟ್ರು ಅಂತ ನೀವಾಗ ಅದನ್ನ ಅನ್ಕೊಂಡಿದೀರಾ? RSS ದವ್ರು ಹೊಡೆದಾಕಿ ಅಂತ ಹೇಳವ್ರ? ಸರ್ಪಗಳು ಬರ್ತವೆ, ಹೊಡೆದಾಕ್ರಪ್ಪ. ನಮಾಜ್ ಮಾಡ್ಬೇಕಾದ್ರೆ ಕೆಲವು ಸರ್ಪಗಳು ವಿಷ ಜಂತುಗಳು ಬರ್ತವೆ, ಹೊಡೆದಾಕಿ ಅಂತ ಹೇಳವ್ರೆ. ಅದನ್ನ ನೀವು ನಮ್ಗೆ ಹೇಳ್ಬಿಟ್ರು RSS ನವ್ರಿಗೆ ಅಂದ್ರೆ ನೀವು ಅದನ್ನ ಪ್ರತಿಯೊಂದನ್ನು ಕೂಡ ಭಾವನಾತ್ಮಕವಾಗಿ ತಗೊಳಕ್ ಯಾಕೆ ಹೋಯ್ತೀರಿ ನೀವು? RSS ನವರು ನಿಮ್ ತಪ್ಪಲ್ವಾ ಅದು? ಬಿಜೆಪಿ ಅವ್ರದ್ದು RSS ನವರು ಅವ್ರು ಏನ್ ಮಾತಾಡಿದ್ರು ಕೂಡ ಅದನ್ನ ಭಾವನಾತ್ಮಕವಾಗಿ ಪರಿಗಣನೆ ಮಾಡೋದು, ಅದನ್ನ ಹಿಂದೂ ಮುಸ್ಲಿಮ್ಸ್ಗಳನ್ನ ಎತ್ಕೊಳ್ತಕ್ಕಂಥ ವಾತಾವರಣ ಮಾಡೋದು, ಇದನ್ನೇ ಮಾಡಕ್ ಹೋಯ್ತಾರೆ ಬಿಜೆಪಿ ಅವರು. ನಾನ್ ಕೇಳ್ದಂಗೆ ಅವ್ರು ಹೇಳಿರೋದು ವಿಷ ಸರ್ಪಗಳು ಬರ್ತವೆ, ಹುಷಾರಾಗಿರಿ ಅಂತ. ನಮಾಜ್ ಮಾಡ್ಬೇಕಾದ್ರೆ ಇದ್ರಲ್ಲಿ ಮಾಡ್ತಾ ಇರ್ತಾರಲ್ವಾ, ಬಯಲು ಪ್ರದೇಶದಲ್ಲಿ ಮಾಡ್ತಾ ಇರ್ತಾರೆ. ಅವಾಗ ಬಂದ್ಬಿಟ್ಟು ವಿಷ ಸರ್ಪಗಳು ಹೊಡೆದಾಕದೆ ಹಂಗೆ ಮೇಲೆ ಹೇಳ್ಕೊಳಕಾಗದ? ಯಾರು ನೀವೇ ಕುದುರೆ ಕಾಯ್ತೀರಾ ಅಂತ ನನ್ಗೆ ಅರ್ಥ ಆಯ್ತಿಲ್ಲ. ಅವ್ರ ಹೇಳೋ ಮಾತುಗಳಿಗೆಲ್ಲ ನೀವೇ ಕುದುರೆ ಕಾಯ್ತೀರಾ. ಈಗ ಯಾವ ವಿಷ ಸರ್ಪ ಬಂದಾಗ ಹೊಡೆದಾಕ್ರಪ್ಪ ಅಂತ ಹೇಳೋರು, ವಿಷ ಸರ್ಪ RSS ದವ್ರು ಹೊಡೆದಾಕಿ ಅಂತ ಹೇಳೋರ? ಏನ್ ಹೇಳಿದ್ವಲ್ಲ, ನೀವೇ ಕುದುರೆ ಕಾಯ್ಬಿಡ್ತೀರಾ. ನಮಾಜ್ ಮಾತಾಡ್ತಾರ ಈಗ ರಸ್ತೆ ಪಸ್ತಲ್ಲೆಲ್ಲ ಈ ಜಾಗದಲ್ಲಿ, ಅಲ್ಲಿ ವಿಷ ಸರ್ಪಗಳು ಬರ್ತವೆ, ಹುಷಾರಾಗಿರಪ್ಪ ಅಂತ ಹೇಳೋರು ಅಷ್ಟೇ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.